ಹಾಯ್ ಗೈಸ್, ವೆಲ್ಕಮ್ ಟು ಅರ್ಪಿತಾ ಶಿವ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ನೂನಿಂದ ನನ್ನ ಡೇ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಶಿವ್ರು ಅಂಗಡಿ ಹತ್ರ ಇದ್ರು, ನಾನು ಊಟ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಮನೆ ಹತ್ರ ಬಂದೆ. ಬನ್ನಿಲಿ ಇತ್ತು, ಬನ್ನಿಲಿ ಬನ್ನಿಲ್ಲ ಒಂದು ನಿಮಿಷ. ಹಾಲು ತಂದಿದ್ನಲ್ಲ. ಸೊ ಇವತ್ತಿನ ಡೇ ವ್ಲಾಗ್ ಹೇಗಿರುತ್ತೆ ಏನಂತ ನೋಡ್ಬೇಕನ್ನೋದಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಹೆಂಡರ್ಗೂ ನೋಡಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಕೆಲವೊಂದು ಕ್ರಾಫ್ಟ್ಗಳನ್ನ ಮಿನಿ ವ್ಲಾಗಲ್ಲಿ ಹಾಕ್ತೀರಾ ಅಲ್ವಾ, ಅದೇ ಥರ ಲೆಂತಿ ವೀಡಿಯೋದಲ್ಲೂ ಕೂಡ ಹ್ಯಾಡ್ ಮಾಡ್ಕೊಳ್ಳಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಇನ್ಮೇಲೆ ಲೆಂತಿ ವೀಡಿಯೋದಲ್ಲೂ ಕೂಡ ನಾನು ಹ್ಯಾಡ್ ಮಾಡ್ಕೊತೀನಿ. ಸೊ ಇನ್ ಡೀಟೇಲಾಗಿ ಕೂಡ ಹ್ಯಾಡ್ ಮಾಡ್ಕೊತೀನಿ. ಫುಲ್ಲು ಫಾಸ್ಟಾಗಿರುತ್ತೆ, ಕಲಿಯೋಕ್ಕೆ ಕಷ್ಟ ಆಗ್ತದೆ ಅಂತ ತುಂಬ ಜನ ನಂಗೆ ಕೇಳ್ತಾನೆ ಇದ್ರಿ. ನನ್ನ ವ್ಲಾಗಲ್ಲೇ ಹ್ಯಾಡ್ ಮಾಡ್ಕೊತೀನಿ ಇನ್ಮೇಲೆ. ಸೊ ಬನ್ನಿ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ತೀಟೆ ಕಳ್ತಿದ್ದಾಳೆ ಅಂತ. ಹೂವೆಲ್ಲ ಕಿತ್ಕೊಂಡು ಆ ಬ್ಯಾಗಿಗೆ ಹಾಕೋತಾ ಇದ್ದಾಳೆ. ಆ್ಯಂಡ್ ಬ್ಯಾಗ್ ತೊಗೊಂಡು ನಾನು ಹೊರಗಡೆ ಹೋಗ್ತೀನಿ, ಅಂಗಡಿಗೆ ಹೋಗ್ತೀನಿ ಅಂತಾಳೆ. ಹಿತಾ ಹಿತಾ ಬನ್ನಿಲಿ ಬನ್ನಿಲಿ ಹಿತಾ. ಗೈಸ್, ನಾನು ಈ ಥರ ಊಟ ಮಾಡೋಕ್ಕೆ ಬಂದಾಗ ಸ್ವಲ್ಪ ಫ್ರೀ ಆಗಾರ ಒಂದು 5-10 ನಿಮಿಷ ಕೂತ್ಕೊಳ್ಳೋಣ ಅಂತಂದ್ರೂ ಆಗಲ್ಲ. ಹೊರಗಡೆ ಹೊರಟೋಗ್ತಾ ಇರ್ತಾಳೆ, ಭಯ ಆಗುತ್ತೆ ಎಲ್ಲೋ ಹೊರಟೋಗ್ತಾಳೆ ಅಂತ. ನಮ್ಮದು ಮೇಲ್ಗಡೆ ಫ್ಲೋರ್ ಆಗಿರೋದ್ರಿಂದ. ಎಲ್ಲಿಗೆ ಹೋಗ್ತಾ ಇರೋದು? ಹಾಂ, ಏನು ಅಂಗಡಿ? ಬಾ ಬೇಡ ಬಾ, ಈ ಬ್ಯಾಗ್ ತಗೊಂಡು ನಾನು ಹಣ್ಣು ತರಕ್ಕೆ ಹೋಗ್ತೀನಿ ಅಂದ್ಕೊಂಡು ಕೂತಿದ್ದಾರೆ. ಬೇಡ ಬಾ, ಆಮೇಲೆ ಹೋಗೋಣ. ಬಾ ಬಾ ಆಮೇಲೆ ಹೋಗೋಣ, ಆಮೇಲೆ ಹೋಗುವ ಅಂಗಡಿಗೆ. ಬೊಮ್ಮ ಬೊಮ್ಮ ಬಾ ಬಾ, ಆಮೇಲೆ ಹೋಗುಮ್ಮ. ಬಾ ಆಮೇಲೆ ಹೋಗುಮ್ಮ ಅಂಗಡಿಗೆ. ಇವ್ ನೋಡ್ಕೊಳಕ್ಕಂತೂ ಒಬ್ರು ಇದ್ದಂಗೆ ಇರಬೇಕು. ಇಲ್ಲಿ ಇಲ್ಲಿ ಅವ್ವ ಅವ್ವ. ಆಯ್ತು, ನಿನ್ಗೆ ಇತ್ತು, ನಿನಗೆ ಚಾಕಿ ಕೊಡ್ತಾರೆ. ಹಾ, ಎಲ್ಲರೂ ಹೇಳ್ಬೇಕು ನಾನು ಹೇಳಿದ್ನಲ್ಲ. ಕಣ್ಣೆಲ್ಲವಾ? ಹಾ ಇತ್ತು, ಕೂರು. ಕಣ್ಣೆಲ್ಲವಾ? ಕಣ್ ತೋರ್ಸು. ಇಲ್ಲಿ ಫ್ರೆಂಡ್ಸ್ಗೆ ಕಣ್ ತೋರ್ಸು. ಜುಮ್ಕಿ ತೋರ್ಸು. ಫ್ರೆಂಡ್ಸು ಇಲ್ಲಿ ಕಣ್ಣೆ ಅದವ. ಗೈಸ್, ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಇವಾಗ. ಎಷ್ಟು ಚೆನ್ನಾಗಿ ಹೇಳ್ತಾಳೆ. ನಾನು ಇಂಗ್ಲೀಷಲ್ಲಿ ಕೇಳಿದ್ರು ಹೇಳ್ತಾಳೆ, ಕನ್ನಡದಲ್ಲಿ ಕೇಳಿದ್ರು ಹೇಳ್ತಾಳೆ. ಇವಾಗ ಮುಗಿಸ್ಕೊಂಡಲ್ಲಿ ಮಲ್ಕೊಳ್ಳಿ, ಕರ್ಕೊಂಡು ಬಂದ್ಬಿಟ್ಲು ಒಳಗಡೆ ಅಂತ. ಎಷ್ಟು ಆಟಿಟ್ಯೂಡ್ ಆಯ್ತಾ ಇತ್ತು. ಹಂಗೆ ಕೂತವಳೆ. ನಮ್ಮ ಮಂಡ್ಯದ ಸ್ಟೇಡಿಯಂ ರೋಡಲ್ಲಿ ಮೊಟ್ಟೆ ಬೋಂಡ ಕಾರ್ನರ್ ಅಂತ ಇದೆ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಮೊಟ್ಟೆ ಬೋಂಡ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಶಿವರ್ ಕರ್ಕೊಂಡು ಹೋದ್ರು. ನನಗಂತೂ ತುಂಬ ಒಂದೊಂದ್ಸಲಿ ಕ್ರೇವಿಂಗ್ಸ್ ಅನ್ನೋದು ಆಗ್ತಾನೆ ಇರುತ್ತೆ. ನನಗೇನಿದ್ರು ಕ್ರೇವಿಂಗ್ಸ್ ಅಂತ ಬಂತು ಅಂದರೆ ಜಾಸ್ತಿ ಸ್ಪೈಸೀಸೇ ಕ್ರೇವಿಂಗ್ಸ್ ಆಗೋದು. ಸೊ ಶಿವ ಅದನ್ನು ಅರ್ಥ ಮಾಡ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅಪರೂಪ ಕರ್ಕೊಂಡು ಹೋಗ್ತಾರೆ. ಒಂದು ಸ್ವಲ್ಪ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳಿದಾರಲ್ಲ, ಹಾಗಾಗಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಸ್ಲಿಪ್ಪರ್ ಅಂಗಡಿಗೆ ಬಂದ್ವಿ. ಇತ್ತಂಗೆ ಒಂದು ಜೊತೆ ಸ್ಲಿಪ್ಪರ್ ಕೊಡ್ಸೋಣ ಅಂತ. ಈ ಮನೇಲಿ ಆಲ್ಮೋಸ್ಟ್ ತುಂಬ ಇದೆ, ಬಟ್ ಎಲ್ಲ ಲೂಸ್ ಇದೆ. ಅದಕ್ಕೆ ಪರ್ಫೆಕ್ಟ್ ಸೈಜಲ್ಲಿ ಒಂದು ಜೊತೆ ತೊಗೊಳ್ಳೋಣ ಅಂತ ಹೋಗಿ ತೊಗೊಂಡು ಬಂದ್ವಿ. ಅಜ್ಜಿಗೆ ಹೊಡಿತಾರ? ಯಾಕೆ ಅಜ್ಜಿಗೆ ಹೊಡಿತಾ ಇದೆಯಾ? ಹೊಡಿ, ನನ್ಗೆ ಹೊಡಿತೀಯಾ? ಬರೇ ಬರೇ ಇತ್ತು ತಕಳೆ ತಕಳೆ. ಇಲ್ಲಿ ಬರ ಬರ ಇಲ್ಲಿ. ಇವಾಗ ಕುಟ್ನಕ್ಕಿ ಬಾ. ಮದನ್ ಅಂಗಡಿ ಹತ್ರ ಇದ್ದಾನೆ ಅಂದ್ಬಿಟ್ಟು ಬಂದೆ ನನ್ನ ಮನೆ ಹತ್ರ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ಮಕ್ಳು ಇಟ್ಕೊಂಡಂತೂ ಯಾವ ರೆಸ್ಟು ಮಾಡೋಕ್ಕಾಗಲ್ಲ ಪೀಸ್ಫುಲ್ಲಾಗಿ. ನಮ್ಮಮ್ಮ ಮನೇಲಿದ್ದಾಗ ನಮ್ಮ ಇತ್ತನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅವ್ರ ಜೊತೆನೂ ಚೆನ್ನಾಗಿ ಆಟ ಆಡ್ತಾಳೆ. ಬಟ್ ನಾನು ಒಬ್ಬಳೇ ಇದ್ದಾಗ ಒಂದು ಗೊಂಬೆ ಹಾಕ್ಕೊಡ್ಬೇಕು ಅಂತಾಳೆ, ಇಲ್ಲಾಂದರೆ ನಾನು ಅವ್ರ ಜೊತೆ ಆಟ ಆಡಬೇಕು ಅಂತಾಳೆ. ಮಲ್ಕೊಳ್ಳೋಕ್ಕಂತೂ ಬಿಡಲ್ಲ. ಕೆಲವರು ನನ್ನ ರೊಟ್ಟಿ ನೋಡ್ಬಿಟ್ಟು ಎಷ್ಟು ಈಸಿಯಾಗಿದೆ ಅಲ್ವಾ ಹಿಂಗೆ ಅಂತ ಅಂತಾರೆ. ಬಟ್ ಒನ್ ಟೈಮ್ ಇದ್ದಂಗೆ ಒನ್ ಟೈಮ್ ಮಕ್ಕಳಂತೂ ಇರಲ್ಲ. ಒನ್ ಟೈಮ್ ಅಷ್ಟು ಅಚ್ಚುಮುದ್ದಾಗಿ ಆಡ್ತವೆ, ಇನ್ನೊಂದು ಟೈಮ್ ಅಂತೂ ತುಂಬ ಅಂದರೆ ತುಂಬಾ ಹಠ ಮಾಡ್ತವೆ ಅಂತಲೇ ಹೇಳ್ಬೋದು. ನನಗಂತೂ ಸಾಕಾಗ್ಬಿಡುತ್ತೆ. ಒಂದೊಂದು ಟೈಮು ಎಷ್ಟೋ ಟೈಮು ಹತ್ಬಿಟ್ಟಿದ್ದೀನಿ, ಒಂಟಿ ಕೂತ್ಕೊಂಡು ಹತ್ಬಿಟ್ಟಿದ್ದೀನಿ. ಯಪ್ಪ, ನೀನು ಅವ್ನ ಬೆಂಬಲಕ್ಕೆ ಏನಾರು ನಮ್ಮ ಅಮ್ಮನೂ ದೂರದಲ್ಲಿ ಏನಾರು ಇದ್ದಿದ್ದೀರಾ ನನ್ನ ಕತೆ ಏನಾಗ್ತಿತ್ತು ಅಂತ. ಈ ಟೈಮಲ್ಲಿ ನನಗೆ ನಮ್ಮಮ್ಮ ಇರೋದಕ್ಕೆ ಎಷ್ಟೋ ಹೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಎತ್ತನ ಅವಾಗವಾಗ ನೋಡ್ಕೋತಾರೆ. ಆ್ಯಂಡ್ ನನ್ನ ಹತ್ರ ಬಿಡೋದು ರೇರು ಅಂತಂದರೆ ಅಂಗಡಿ ಹತ್ರನೇ, ಅಂದರೆ ಜಾಸ್ತಿ ವ್ಯಾಪಾರ ಆಗ್ತಾಗ ಹಂಗೆ ಬಿಟ್ಟಾಗ ಮಾತ್ರ ನನ್ನ ಹತ್ರ ಇಸ್ಕೊತೀನಿ. ಅಂಗಡಿ ಹತ್ರ ಎಲ್ಲ ಬೇಡ ಅಂತ ಅಂದ್ಬಿಟ್ಟು. ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಮನೇಲಿ ಅಮ್ಮ ಏನಾದ್ರು ಮನೇಲಿತ್ತು ಅಂತಂದರೆ ನನ್ನ ಮಗಳು ಮನೆಯಲ್ಲೇ ಇರ್ತಾಳೆ.
ತರಕಾರಿ ಅಂಗಡಿ ತಗೋ ಒಂದೊಂದ್ಸಲ ಹೋಗ್ತಾಳೆ, ನನಗೆ ಬೇಜಾರಾಗ್ಬಿಡುತ್ತೆ, ಹಂಗಾಗಿ ಕಳ್ಸಕ್ಕೆ ಹೋಗಲ್ಲ ಅಷ್ಟೇ. ಕುಂಕುಮ ಚಲ್ಕೊಬಿಟ್ಟೆ ಕೊಡಿದ್ದೆ, ಬಾಯ್ಲಿ ಬಾಯ್ಲಿ ಇಲ್ಲಿ ಮಾತಾಡುವಂತೆ ಬಾ ಬಾ. ಆಮೇಲೆ ತುಂಬ ಅಂದರೆ ತುಂಬಾ ಹಠನೂ ಕೂಡ ಮಾಡೋದು ಕಲ್ತಿದ್ದಾಳೆ, ಯಾಕೆ ಅಂತ ಗೊತ್ತಿಲ್ಲ ಸೀರಿಯಸ್ಲಿ. ಅಂದರೆ ಇವಾಗ ಅವಳಿಗೆ ಹೆಜ್ಜೆಲ್ಲ ಚೆನ್ನಾಗಿ ಬರ್ತಾ ಇದೆ ಅಲ್ವಾ, ಮಾತಾಡೋಕ್ಕೆಲ್ಲ ಬರ್ತಾ ಇದೆ. ಆ್ಯಂಡ್ ಅವಳಿಗೂ ಒಬ್ಬರು ಯಾರಾದರೂ ಆಟ ಆಡೋಕ್ಕೆ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾಳೆ. ಆ್ಯಂಡ್ ಇಲ್ಲಿ ಯಾರೂ ಅಷ್ಟು ಅಕ್ಕಪಕ್ಕದಲ್ಲಿ ಅಂದರೆ ಅವರವರ ಇದರಲ್ಲಿ ಬ್ಯುಸಿಯಾಗಿರ್ತಾರೆ. ಆ್ಯಂಡ್ ಹಳ್ಳಿ ಸೈಡು ಎಲ್ಲ ಮಕ್ಳುಗಳು ಜೊತೆಗೆ ಆಟ ಆಡ್ತಾರೆ, ಹಾಗೆ ಹೀಗೆ ಇರುತ್ತೆ. ಬಟ್ ಇಲ್ಲಿ ಅವ್ರವ್ರ ರೊಟ್ಟಿನ ಅವ್ರವ್ರು ಬ್ಯುಸಿಯಾಗಿರುತ್ತೆ. ಮಕ್ಕಳೆಲ್ಲ ಮನೆ ಒಳಗಡೆ ಇರ್ತವೆ ಅಂತಲೇ ಹೇಳ್ಬೋದು. ಸಿಗೋದೇ ರೇರ್ ಇವಳಿಗೆ ಆಟ ಆಡೋಕ್ಕೆ, ಹಂಗಾಗಿ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾಳೆ. ಆಮೇಲೆ ಕಸ್ಟಮರ್ ಎಲ್ಲ ಇರ್ತಾರಲ್ವ, ಹಂಗಾಗಿ ನನಗೆ ಬೇರೆ ಆಪ್ಷನ್ನೇ ಇರಲ್ಲ. ಆ್ಯಂಡ್ ಸುಮ್ಮನೆ ಕೂಲಿ ಅನ್ನೋ ಕಾರಣಕ್ಕಾರು ಒಂದೊಂದ್ಸಲ ಮೊಬೈಲ್ ಕೊಟ್ಬಿಡ್ತೀನಿ. ಎಷ್ಟು ಬೇಜಾರಾಗುತ್ತೆ ಅಂದರೆ ಕೆಲವೊಂದು ಟೈಮ್ ಅಳುನೇ ಬಂದುಬಿಡುತ್ತೆ. ನಾನೇನಾದ್ರೂ ಮಿಸ್ ಮಾಡ್ತಾ ಇದ್ದೀನ, ಬ್ಯಾಡ್ ಹ್ಯಾಬಿಟ್ಸ್ ಕಲಿಸ್ತಾ ಇದ್ದೀನ ಅಂತ ಬೇರೆ ಆಪ್ಷನ್ನೇ ಇರಲ್ಲ ನನಗೆ. ಕೊಡಲಿಲ್ಲ ಅಂತಂದರೆ ರೋಡ್ಗೆ ಅಲ್ಲಿ ಇಲ್ಲಿ ನುಗ್ಗಿಬಿಡ್ತಾಳೆ ಅಂತ ಕೂರಿಸ್ಬೇಕು ಸೈಲೆಂಟ್ ಏನೋ ಅನ್ನೋ ಕಾರಣಕ್ಕೆ ಒಂದೊಂದ್ಸಲ ನಾನೇ ಮೊಬೈಲ್ ಕೊಟ್ಬಿಡ್ತೀನಿ. ಮೊಬೈಲಿಂದ ಎಷ್ಟು ಸೈಡ್ ಎಫೆಕ್ಟ್ ಅಂತ ಗೊತ್ತಿದ್ರೂ ಕೊಟ್ಬಿಡ್ತೀನಿ. ಎಷ್ಟೋ ಜನ ಅಮ್ಮಂದಿರು ಮಾಡ್ತಿರೋ ಮಿಸ್ಟೇಕ್ ಇದು. ಟಾಯ್ಸ್ಗಳು ಅದು ಇದೆಲ್ಲ ಕೊಡ್ತೀನಿ, ಬಟ್ ಅವ್ರು ಇನ್ನೊಬ್ರ ಜೊತೆ ಆಟ ಆಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಎಲ್ಲ ಟೈಮಲ್ಲೂ ಟಾಯ್ಸ್ನ ಇಷ್ಟಪಡಲ್ಲ. ಏನು ಮಾಡೋದು ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ಇನ್ನೊಂದು ವರ್ಷ 2 ವರ್ಷ ಎಷ್ಟು ಬೇಗ ಆಗುತ್ತೋ ಯಾವುದಾದ್ರೂ ಹಾಕ್ಬೋದು ಎಲ್ಲಾದ್ರೂ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನನಗೆ ಒಂದೊಂದ್ಸಲಿ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ನನ್ನ ಮಗಳು ನೆನೆಸ್ಕೊಂಡಾಗ. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ಇವತ್ತಿನ ಡೇ ವ್ಲಾಗ್ ಹೆಂಗೆ ಅಂತಂದರೆ, ಹೊರಗಡೆ ಎಲ್ಲ ಹೋಗಿದೆ ಸ್ವಲ್ಪ, ಅಂಗಡಿಯಿಂದ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು. ತಲೆನೋವು ಹೆಂಗೆ ಬರ್ತಾಯಿದೆ ಅಂದರೆ ಗೈಸ್ ಅಷ್ಟಿಷ್ಟಲ್ಲ, ಹೊಸಿ ತಲೆನೋವು ಬರ್ತಾಯಿಲ್ಲ. ತಲೆನೋವು, ಸೊಂಟ ನೋವು ಹೆವಿ ಅಂದರೆ ಹೆವಿ ಬರ್ತೈತೆ. ಕಾಲು ನೋವು ಕೂಡ ಹೆವಿ ಬರ್ತೈತೆ. ನನಗೆ ಇವಾಗ 6 ಮಂತ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ತುಂಬ ಅಂದರೆ ತುಂಬ ಕಾಲು ನೋವು, ಸೊಂಟ ನೋವು ಎಲ್ಲ ಬರ್ತಿದೆ. ಮೊದಲಿನ ಥರ ಇರೋಕ್ಕೆ ಆಗ್ತಾಯಿಲ್ಲ ನನಗೆ. ತುಂಬ ಜನ ನೀನು ಪ್ರೆಗ್ನೆನ್ಸಿಗಳಲ್ಲಿ ತುಂಬ ಚೇಂಜಸ್ ಆಗ್ತಾರೆ, ನೀನು ಅಷ್ಟು ಚೇಂಜಸ್ ಆಗಿಲ್ಲ ಅಂತ ಹೇಳ್ತಾರೆ. ಸದ್ಯಕ್ಕೆ ಹೆಲ್ತಿಯಾಗಿದ್ದೀನ ಅಷ್ಟು ಇಂಪಾರ್ಟೆಂಟ್ ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ ಈ ಪ್ರೆಗ್ನೆನ್ಸಿ ಅಂತಲೇ ಹೇಳ್ಬೋದು. ನನಗೆ BP ಆ್ಯಂಡ್ ಇವೆಲ್ಲ ಕಂಟ್ರೋಲ್ ಬಂದುಬಿಟ್ರೆ ಸಾಕು. ಆ್ಯಂಡ್ ಟೆನ್ಷನಿಂದ ಸ್ವಲ್ಪ ದೂರ ಇರಬೇಕಂತ ಹೇಳ್ತಾನೆ ಇರ್ತಾರೆ. ನಾನು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಅನ್ನೋದು ದೂರ ಅಂತೂ ಆಗೋದಿಲ್ಲ. ಕೆಲವ್ರ ಲೈಫ್ ಅನ್ನೋದು ಇದ್ದೇ ಇರುತ್ತಲ್ವ, ಆ ಥರ ಅಷ್ಟೇ. ನೋಡೋಣ. ಆ್ಯಂಡ್ ಡೈಲಿ ವ್ಲಾಗ್ಸ್ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ, ಅಪ್ಲೋಡ್ ಕೂಡ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ನನಗೆ ವ್ಯೂಸ್ ನೋಡಿದಾಗಾಯ್ತು ಯಾಕಾದರೂ ಸ್ಟಾಪ್ ಮಾಡಿಬಿಡೋಣ ಯೂಟ್ಯೂಬ್ ಜರ್ನಿನ ಅಂತ ಅನಿಸುತ್ತೆ. ಬಿಡಲ್ಲ, ಬಟ್ ಓಪನ್ ಅದನ್ನ ಬಿಡಲ್ಲ. ನನ್ನ ಯಾವಾಗಲೂ ಹೇಳ್ತಾ ಇರ್ತೀನಲ್ವ, ನಾನು ಇದರೆಲ್ಲ ಹರ್ನ್ ಮಾಡೋಕ್ಕೆ ಬಂದಿಲ್ಲ ಅಂತ. ಬೇಡ, ಇದರಲ್ಲಿ ಇನ್ಕಮ್ ನಂಗೆ ಸ್ವಲ್ಪ ದಿನ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಎಷ್ಟು ವರ್ಷಗಳಾದರೂ ನಾನು ವೆಯ್ಟ್ ಮಾಡೇ ಮಾಡ್ತೀನಿ. ನನ್ನ ಅಕೌಂಟು ಕೂಡ ನಾರ್ಮಲ್ ಆಗೋ ಥರ ನಾನು ನನ್ನದೇ ಆದ ಶ್ರಮದಿಂದ ಮೇಲೆ ಬಂದೇ ಬರ್ತೀನಿ ಅನ್ನೋ ಹೋಪ್ ಇದೆ. ಆ ಹೋಪಿಂದನೇ ನಾನು ಮೇಲೆ ಬರ್ತೀನಿ. ಆ್ಯಂಡ್ ಯಾರು ಏನೋ ಮಾಡ್ತಾವ್ರೆ ಅಂದ್ಕೊಂಡು ನಾನು ಆ ಥರ ಕಂಟೆಂಟ್ಗಳು ಮಾಡೋಕ್ಕೆ ಇಷ್ಟಪಡಲ್ಲ ಗೈಸ್. ನನ್ನದೇ ಆದ ಒಂದು ವೇ ಐತೆ, ಆ ವೇಲೇ ಮಾಡ್ತೀನಿ. ಬೆಳೆಯೋದು ಲೇಟ್ ಆದರೂ ಪರವಾಗಿಲ್ಲ, ಬಕೆಟ್ ಹಿಡಿಯಲ್ಲ. ಅವ್ರು ಮಾಡ್ತಿರೋ ಕಂಟೆಂಟ್ ನಾನು ಮಾಡಲ್ಲ. ನನ್ನ ಮೊದಲಿನ ಫಸ್ಟ್ ಡೇಯಿಂದ ನಾನು ಯಾವ ರೊಟೀನ್ ಮಾಡಿದೆ ಅದೇ ರೊಟೀನ್ ಇರುತ್ತೆ, ಆ್ಯಂಡ್ ಅದೇ ಥರ ಕಂಟೆಂಟ್ ಇರುತ್ತೆ. ಅದು ಬಿಡ್ತು ಅಂತಂದರೆ ನಾನು ಬೇರೆ ಥರ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಇರುತ್ತಲ್ಲ ಆ ಥರ ಅಂತೂ ನನಗಿಷ್ಟ ಇಲ್ಲ ಅಂತ ಹೇಳ್ಬೋದು. ಎಷ್ಟು ತೀಟ ಇಡ್ತಿದ್ದಾಳೆ ಅಂತ ಆಯಿತು. ನನಗೆ ಇತ್ತೀಚೆಗಂತೂ ಒಬ್ಬೊಬ್ಬಳೇ ಹೊರಗಡೆ ಬಿಡೋಕ್ಕೂ ಭಯ ಆಗುತ್ತೆ. ಬಿದ್ದು ಬಿಡ್ತಾಳೆ, ಅವಳಿಗೆ ತಲೆಗೆ ಏಟಾಯಿತು ಗೈಸ್. ನಾನು ಅದನ್ನು ಶೇರ್ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಬ್ಲಾಗ್ ಸ್ಟಾಪ್ ಮಾಡಿಬಿಟ್ಟಿದೆ. ಹಿಂಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕಾದ್ರೆ ಏನೋ ಪರ್ಚೇಸ್ ಮಾಡ್ತಾಯಿದ್ವಿ, ಅಲ್ಲಿ ನಿಂತಿದ್ವಿ ಅಷ್ಟೇ. ಜಸ್ಟ್ ಒಂದೇ ಒಂದು ನಿಮಿಷಕ್ಕೂ ಬಿದ್ದುಬಿಟ್ಟು ತಲೆ ಇಲ್ಲಿ ಈ ನೇರದಲ್ಲಿ ಸದ್ಯ ಒಂಚೂರು ಮೇಲ್ಗಡೆ ಆಗಿದ್ರೆ ಇನ್ನೂ ಒಂಚೂರು ಮಕ್ಳುಗಳಿಗೆ ತೊಂದರೆನೇ ಅಲ್ಪ. ತಲೆಗೆಟ್ಟಾದರೆ ಇನ್ನೂ ತುಂಬ ಪ್ರಾಬ್ಲಮ್ಸ್ ಆಗೋದು. ಬಟ್ ಈ ನೇರದಲ್ಲಿ ಹಣೆ ಅಂತಾರಲ್ಲ, ಈ ನೇರದಲ್ಲಿ ಕರೆಕ್ಟಾಗಿ ಬಿದ್ದುಬಿಟ್ಟಿದ್ಲು. ಹೊಲಿಗೆ ಹಾಕಿಸಿದ್ವಿ 5 ಹೊಲಿಗೆ. ಅವಾಗ ಎಷ್ಟು ಹೊತ್ತಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ. ಮಕ್ಕಳನ್ನಂತೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಆ್ಯಂಡ್ ನೋಡ್ಕೊಳ್ಳೋಕ್ಕೆ ಬ್ಯಾಕ್ ಬೋನ್ ಸಪೋರ್ಟಾಗಿ ಯಾರಾದರೂ ಬೇಕೇ ಬೇಕು ಗೈಸ್. ಸದ್ಯಕ್ಕೆ ನನ್ನ ಅದೃಷ್ಟ ಅನಿಸುತ್ತೆ, ನನ್ನ ಇತನ ಅದೃಷ್ಟ ಅನಿಸುತ್ತೆ ಅವರು. ಅಂದರೆ ನಮ್ಮಮ್ಮ ಇದ್ದಾರೆ ಗೈಸ್. ನನಗೆ ತುಂಬ ಥರ ಪ್ರಶ್ನೆಗಳು ಬರ್ತಾನೆ ಇದೆ ಯೂಟ್ಯೂಬಲ್ಲಿ. ಆ್ಯಂಡ್ ಯೂಟ್ಯೂಬ್ ನೋಡ್ತಿರೋರು, ಯಾಕೆ ನಿಮ್ಮ ಡೈಲಿ ರೊಟೀನಲ್ಲಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ. ನಾನು ಏನಂತ ಹೇಳಲಿ,
ಅದಕ್ಕೂ ಟೈಮ್ ಬಂದಾಗ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಅದು ಬಿಟ್ಟರೆ ನೀನು ಇಲ್ಲ ಗೈಸ್. ಅದನ್ನೇ ನಾನು ಲಾಸ್ಟ್ ಟೈಮ್ ಕ್ಯೂ ಎ ಮಾಡಿದಾಗಲೂ ಹೇಳಿದೆ, ಅದನ್ನೇ ನಾನು ಡಿಸ್ಕಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಪದೇ ಅದನ್ನೇ ಕೇಳಬೇಡಿ, ನನಗೂ ಕೂಡ ಬೇಜಾರಾಗುತ್ತೆ. ನಾನು ಎಲ್ಲದನ್ನು ಕೂಡ ಬಿಡಿಸಿ ಹೇಳೋಕ್ಕೂ ಆಗಲ್ಲ. ಎಲ್ಲರ ಮನೆಗಳಲ್ಲೂ ಇರುತ್ತಲ್ವ, ಅದೇ ಥರ ನಮ್ಮ ಮನೆಗಳಲ್ಲೂ ಅಷ್ಟೇ. ಸದ್ಯಕ್ಕೆ ನನ್ನ ಸಂಸಾರ ಅನ್ನೋದು ಚೆನ್ನಾಗಿದೆ. ಶಿವರು ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಆ್ಯಂಡ್ ನನ್ನ ಫ್ಯಾಮಿಲಿನೂ ಚೆನ್ನಾಗಿ ಹೋಗ್ತಾಯಿದೆ. ಬಿಸ್ನೆಸ್ಸು ಕೂಡ ನೋಡ್ಕೊಂಡು ಹಂಗೋ ಹಿಂಗೋ ಒಂದು ಸ್ವಲ್ಪ ಜೀವನ ಸಾಗಿಸ್ಕೊ ಹೋಗ್ತಾ ಇದ್ದೀವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ವ್ಲಾಗನ್ನು ಕಂಟಿನ್ಯೂ ಮಾಡುವ. ಮನೆಗೆ ಹೋಗ್ಬೇಕಾದ್ರೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಅವರು ನಾವು ಮನೆಗೆ ಹೊರಡ್ತೀವಿ, ಅಂಗಡಿ ಕ್ಲೋಸ್ ಮಾಡಿಬಿಟ್ಟು. ಸೊ ಬನ್ನಿ. ನಾವು ಯಾವಾಗಲೂ ಅಂಗಡಿನ ಒಂದು 10 ಗಂಟೆ ಅನ್ನಂಗೆ ಕ್ಲೋಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇವಾಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ನಾವು ಕ್ಲೋಸ್ ಮಾಡ್ತಾ ಇದ್ವಿ ಅಂಗಡಿನ. ಕೆಲವೊಂದು ಸಲ ಕ್ಲೋಸ್ ಮಾಡೋ ಟೈಮಲ್ಲಿ ಕಸ್ಟಮರ್ ಬಂತು ಅಂದರೆ ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ನಮಗೇನಾದ್ರು ಕೆಲಸ ಇತ್ತು ಅಂದರೆ ಒಂದು 9:30 ಕ್ಲೋಸ್ ಮಾಡಿಬಿಡ್ತೀವಿ. ನೋಡ್ತಾ ಇರ್ಬೋದು ಎಷ್ಟು ಕತ್ಲೆ ಇದೆ ಅಂತ ಹೋಗೋ ರೋಡಲ್ಲಿ. ಸೊ ಹೋಗೋ ರೋಡಲ್ಲಿ ಯಾರೂ ಇರೋದೇ ಇಲ್ಲ ನಮ್ಮೂರ ಸೈಡಂತೂ. ಹೋದ್ಮೇಲೆ ನಾನು ಊಟ ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೆ, ಯಾಕಂದರೆ ನಾನು ಒಂದೊಂದ್ಸಲಿ ಅಲ್ಲೇ ಮಾಡ್ಕೊತೀನಿ ಟೈಮ್ ಇತ್ತು ಅಂದಾಗ. ಇಲ್ಲ ನಮ್ಮ ಅಮ್ಮನೇ ನನಗೆ ಬಾಕ್ಸ್ಗೆ ಹಾಕ್ಕೊಟ್ಬಿಡ್ತಾರೆ, ಅಲ್ಲಿಗೆ ಹೋಗಿ ಮತ್ತೆ ಮಾಡೋಕ್ಕಾಗಲ್ಲ ಅಂತ. ಇವತ್ತಂತೂ ನನಗೆ ತಲೆ ಅಂತೂ ತುಂಬ ನೋವ್ತಾಯಿತ್ತು. ಎಷ್ಟು ಅಂತಂದರೆ ಅಷ್ಟಿಷ್ಟಲ್ಲ. ಸೊ ನನಗೆ ಕಣ್ಣು ಬಿಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ತಲೆ ನೋವ್ತಾಯಿತ್ತು. ಊಟ ಎಲ್ಲ ಮುಗಿಸಿ ನಾನು ಹಾಗೆ ಪಾತ್ರೆಗಳಿತ್ತು ಸ್ವಲ್ಪ, ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೆ. ಗೈಸ್, ನನ್ನ ರೂಟೀನ್ ಹೆಂಗಪ್ಪ ಅಂದರೆ ಮಿನಿ ವ್ಲಾಗು ಸ್ವಲ್ಪ ಟೈಮ್ ಇರುತ್ತಲ್ವ, ಅದು ಹೆಂಗೋ ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ. ಬಟ್ ಲೆಂತಿ ವೀಡಿಯೋ ಮಾಡ್ಕೊಂಡಾಗ ಆ್ಯಂಡ್ ಅಲ್ಲಿ ಇಲ್ಲಿ ಫೋನ್ ಇಡಬೇಕು ಆ್ಯಂಡ್ ಕಂಫರ್ಟಬಲ್ ಫೀಲ್ ಆಗೋಲ್ಲ ಒಂದೊಂದು ಟೈಮ್ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿರ್ತೀನಿ ಅಲ್ವಾ, ಹಂಗಾಗಿ ಸ್ಕಿಪ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಎಷ್ಟು ಟಯರ್ಡ್ ಆಗಿರುತ್ತೆ ಅಂದರೆ ಮಾರ್ನಿಂಗ್ ಬರಬೇಕಾದ್ರೆ ಎಷ್ಟು ಬೇಗ ಅಂಗಡಿಗೆ ಹೋಗ್ತೀವೋ, ಅಂಗಡಿ ಓಪನ್ ಮಾಡ್ತೀವೋ ಅಂತ ಅನಿಸುತ್ತೆ. ಇನ್ನು ಅಂಗಡಿ ಕ್ಲೋಸ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬಿಟ್ಟು ನಮ್ಮ ಊಟ ಎಲ್ಲ ಮುಗಿಸ್ಬಿಟ್ಟು ಎಷ್ಟೊತ್ತು ಮಲ್ಕೊಬಿಟ್ರೆ ಸಾಕಪ್ಪ ಅನ್ನಂಗೆ ಆಗಿರುತ್ತೆ. ನನ್ನ ಡೇ ರೊಟೀನ್ ಅದೇ ಥರ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ಕಿದಾಗ ಎಡಿಟಿಂಗ್ ಅಂತ ಇದಂತ ಫೋನಲ್ಲಿ ಬ್ಯುಸಿಯಾಗಿರ್ತೇನೆ. ಸೊ ಇಷ್ಟ ಆಗಿರುತ್ತೆ ಗೈಸ್ ದಿನಾಲೂ ನನ್ನ ಕತೆ ಅಂತಲೇ ಹೇಳ್ಬೋದು. ವಾರದ ಟೈಮ್ ಅಂತೂ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಆಗುತ್ತೆ. ಆವತ್ತಿನ ದಿನಗಳಂತೂ ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಬಟ್ ನನಗೆ ಬೇರೆ ಆಪ್ಷನ್ ಇಲ್ದಿರೋ ಕಾರಣ ರಿಸ್ಕ್ ತೊಗೊಳ್ಳೇಬೇಕು, ನೋಡೋಣ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆನೂ ಕೇಳ್ತಾ ಇದ್ದೀರಾ, ಎಷ್ಟು ಮಂತು ಏನು ಹಾಗೆ ಹೀಗೆ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ನಾನು ಅದ್ರ ಅಪ್ಡೇಟು ಕೂಡ ಕೊಡ್ತೀನಿ. ಆಲ್ಮೋಸ್ಟ್ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀನಿ, ಬಟ್ ಲೇಟ್ ಆಗ್ತಾಯಿದೆ. ಹಾಗಾಗಿ ಏನು ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ. ಶೇರ್ ಮಾಡ್ಕೋಬಾರ್ದು ಅಂತ ಏನಿಲ್ಲ, ನಾನು ಏನೇ ಆದ್ರೂ ಓಪನ್ ಅಪ್ ಆಗೇ ಶೇರ್ ಮಾಡ್ಕೊತೀನಿ. ಅದರಲ್ಲಿ ಮುಚ್ಚುಮರೆ ಅಂತೂ ಏನಿಲ್ಲ ಗೈಸ್. ಆಲ್ಮೋಸ್ಟ್ ನಾನು ಎಷ್ಟು ಪ್ರಯತ್ನ ಮಾಡಬೇಕು ಅಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೂ ಏನಾದರೂ ಇಷ್ಟ ಆಗಿತ್ತು ಆ್ಯಂಡ್ ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟಾಗಿ ಕೇಳ್ಬೋದು, ಯಾವುದೇ ರೀತಿ ಮುಚ್ಚುಮರೆ ಇಲ್ಲದಂತೆ ನಾನು ಅದೇ ರೀತಿ ಡೈರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಇವತ್ತಿನ ಡೇ ರೂಟೀನ್ ಈ ಥರ ಇತ್ತು. ನಿಮಗೂ ಕೂಡ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಲವ್ ಯು ಆಲ್.